ಸುಶಾಂತ್, ಏನ್ ಮಾಡ್ತಿದ್ಯಾ ನೀನು? ಆಯ್ತಿದೆ. ಕೊಡ್ತೀನಿ ಪೆಟ್ಟು. ಆಯ್ತಿದೆ. ಏನ್ ಆತ್ಮೀಯರೇ, ಸಿಟ್ಟು ಮಾಡ್ಕೊಂಡು ಹೊಡಿತಾ ಇದ್ದೀನಿ ಅನ್ಕೊಂಡ್ರ? ಒಬ್ಬ 35 ವರ್ಷ ಆದ ಯುವಕನಾಗಬೇಕಿತ್ತು ಆತ. ಆದರೆ ದೈಹಿಕವಾಗಿ ಬೆಳವಣಿಗೆ ಆಗಿದ್ದಾನೆ, ಆದರೆ ಆತ ಮಾನಸಿಕವಾಗಿ ಬೆಳವಣಿಗೆ ಆಗಲಿಲ್ಲ. ನೀವು ಏನು ಅರಿಯದ ಹಾಲುಗಲ್ಲದ ಹೊಸಳೆಯನ್ನು ಹೇಗೆ ನೋಡ್ಕೋಬೇಕು, ಅದೇ ರೀತಿಯಲ್ಲಿ ಈ ಹುಡುಗನನ್ನ ನೋಡ್ಕೊಳ್ಬೇಕಾಗುತ್ತೆ ಕಾಡ್ರಿ. ನಮ್ಮಪ್ಪ ಒಂದೇ ಒಂದು ಮಾತು ಹೇಳಿದ್ರು, ಕಸ ಬಿಸಾಡೋ ತರ ನೀನು ಕಸ ತೊಟ್ಟಿಗೆ ನಿನ್ ಮಗನ ಎಸೆಯಕ್ಕಾಗಲ್ಲ, ಅವನು ಹೇಗೆ ಇದ್ರು ನೀನ್ ನೋಡ್ಕೋಬೇಕು ಅಂತ. 2039 ಆಗಸ್ಟ್ 1 ಯಾವ ಡೇ ಬಂದಿದೆ? ಮಂಡೇ. ಆಗಸ್ಟ್ 1 ಮಂಡೇ ಬಂದಿದ್ಯಾ? ನೋಡ್ತೀನಿ. ಟ್ಯಾಬ್ಲೆಟ್ ವರ್ಕ್ ಆಗುದಿಲ್ಲ, ನೀವು ಒಂದು ಇಂಜೆಕ್ಷನ್ ಕೊಡಿಸ್ಬೇಕು, ತಿಂಗಳಿಗೆ 1 ಲಕ್ಷ ಅಂತ ಹೇಳಿದ್ರು. 1,18,000. ಅದನ್ನು ಏನು ಇಂಜೆಕ್ಷನ್ ಅಂದ್ರೆ ಹೋಗಿ ಕೊಡ್ಸ್ಕೊಂಡು ಬರೋದಲ್ಲ, IV ಲೈನಲ್ಲಿ ಕೊಡಬೇಕು. 10 ರಿಂದ 18 ಅವರ್ಸ್ ಬೇಕಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇರೋ ತರ ನಮಗೂ ಎಲ್ಲಾ ಆಸೆ ಆಕಾಂಕ್ಷೆಗಳು ಇತ್ತು. 19ನೇ ವರ್ಷದಲ್ಲಿ ಮದುವೆ ಆಯ್ತು, 20ನೇ ವರ್ಷದಲ್ಲಿ ಮಗ ಹುಟ್ಟದ. ತುಂಬಾ ಖುಷಿ, ಮಗ ಹುಟ್ಟದ ಅನ್ನೋ ಒಂದು ಖುಷಿ. ಆ ಖುಷಿ ಜಾಸ್ತಿ ದಿನ ಇರಲಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮಗು ರಕ್ಕೆ ಹಿಡಿದ್ರೆ, ಹಠ ಮಾಡಿದರೆ ರಮಿಸ್ತೀರ ನೀವು. ಬೇರೆ ಬೇರೆ ರೀತಿಯಲ್ಲಿ ಮಗುವಿನ ಸಮಾಧಾನ ಮಾಡಬೇಕು ಅಂತ ಇಷ್ಟಪಡ್ತೀರ, ಸಮಾಧಾನ ಮಾಡುವ ಪ್ರಯತ್ನವನ್ನು ನೀವು ಮಾಡ್ತೀರ. ಆದರೆ ಆ ಮಗು ನಿಮ್ಮ ಎಲ್ಲ ಪ್ರಯತ್ನಕ್ಕೂ ತಣ್ಣೀರರಿಸಿ ಹಠ ಮುಂದುವರಿಸಿದರೆ ಏನು ಮಾಡ್ತೀರಾ? ನಿಮಗೂ ಕೋಪ ಬರುತ್ತೆ ತಾನೆ, 2 ಬಾರಿಸ್ತೀರಿ ಅಲ್ವಾ? ಆದರೆ ಇಲ್ಲೊಬ್ಬರು ತಾಯಿ ತಂದೆ 35 ವರ್ಷದ ಮಗನನ್ನ ಸಣ್ಣ ಮಗುವಿನಂತೆ ಪೋಷಿಸಿ ಬಂದಿದ್ದಾರೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ತದೆ ಅಲ್ವಾ? ಆಶ್ಚರ್ಯ ಆದರೂ ಸತ್ಯ ಇದು. ಮಗುವಿನ ಆರೈಕೆಯಲ್ಲಿ ದಿನ ಕಳೆಯುವ ಇವರು ತನಗೊಬ್ಬ ಇಂಥ ಮಗ ಹುಟ್ಟಿದ್ದಾರೆ ಎನ್ನುವ ವಿಸಂಗತಿಯನ್ನು ಪ್ರಪಂಚಕ್ಕೆ, ಸಮಾಜಕ್ಕೆ ತೋರಿಕೊಡದೆ ಅದನ್ನೇ ಇಟ್ಟುಕೊಂಡು ಸಾಮಾಜಿಕವಾಗಿ ಹೇಗೆ ತನ್ನ ನೋವುಗಳನ್ನು ಮರಿಬೋದು ಅನ್ನೋದಕ್ಕೆ ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಸ್ನೇಹಿತರೆ, ನಾನು ಆ ತಾಯಿ, ಮಗ ಮತ್ತು ತಂದೆಯ ನಡುವಿನ ಸಂಬಂಧದ ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ನಾನು ಆ ಮಗುವಿನ ಕಥೆಯನ್ನು ಹೇಳಿ ನಿಮ್ಮ ಕಣ್ಣಲ್ಲಿ ನೀರು ತರಿಸೋ ಪ್ರಯತ್ನ ನಾನು ಮಾಡೋದೇ ಇಲ್ಲ. ಆದರೆ ಆ ಮಗುವಿನ ಸಾಕಿ ಸಲಹುವ ಪೋಷಕರ ಕಥೆ ಇದೆಯಲ್ಲ, ಅದು ಕರುಣಾಜನಕ. ಋಣಾತ್ಮಕ ವಿಷಯವನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡಿಕೊಂಡಿದ್ದೇಗೆ ಎಲ್ಲವನ್ನು ತಿಳಿಸುವ ಪ್ರಯತ್ನ ಇಲ್ಲಿದ್ದು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ಮಗ ಎಲ್ಲರಂತೆ ಆಗ್ಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ ಇತ್ತು. ಸೊ ಪ್ರಯತ್ನ ಇದೊಂದೇ ಇತ್ತು. ಅವನು ಪಿಕಪ್ ಆಗ್ತಾ ಇದ್ದ, ಸ್ವಲ್ಪ ಫಾಸ್ಟ್ ಆಗಿ ಇಂಪ್ರೂವ್ ಆದ, ಎಲ್ಲ ಆದ. ಆದ್ರೆ ಒಂದು ಲೆವೆಲ್ ತನಕ ಇಂಪ್ರೂವ್ ಆದ್ಮೇಲೆ ಜಾಸ್ತಿ ಇಂಪ್ರೂವ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗ್ಲಿಲ್ಲ. ನಾವು ಪ್ರಯತ್ನ ಮಾಡ್ತಾನೆ ಇದ್ವಿ. ಅದ್ರ ಮಧ್ಯೆ ನಾನು ಆಟಿಸಮ್ ಕೋರ್ಸ್ ಮಾಡ್ಕೊಂಡೆ, ಅದ್ರ ಮಕ್ಕಳ ಜೊತೆ ಕೆಲಸ ಮಾಡಿದೆ, ಅವನನ್ನು ಕರ್ಕೊಂಡು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾ ಇದ್ದೆ. ನನಗೆ ಸಮಯ ಅನ್ನೋದೇ ಸಿಕ್ತಿರ್ಲಿಲ್ಲ, ಅಷ್ಟು ಬ್ಯುಸಿ ಆಗಿದ್ದೆ ನಾನು. ನನ್ನ ಮಗ ಒಬ್ಬನೇ ಅಲ್ಲ, ಭೂಮಿನಲ್ಲಿರೋ ಎಲ್ಲ ಮಕ್ಕಳಿಗೂ ಸಹಾಯ ಆಗ್ಬೇಕು ಅಂತ ನಾನು ನನ್ನ ಕೈಯಲ್ಲಾಗುವಷ್ಟು ಪ್ರಯತ್ನ ಬೇರೆ ಶಾಲೆಗಳಲ್ಲೂ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಅದು ತುಂಬಾ ಕಷ್ಟ ಅನ್ಸಿದ್ರು ಛಲ ಬಿಡದ ತ್ರಿವಿಕ್ರಮನಂತೆ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋದ್ವಿ. ಒಂದು ಒಂದು ಸಮಾಧಾನ ತರುವಂತಹ ಇಂಪ್ರೂವ್ಮೆಂಟ್ ಕಾಣಿಸಕ್ ಶುರು ಆಯ್ತು. ಸೊ ನಾವು ಖುಷಿಯಾಗಿದ್ವಿ. ಆಮೇಲೆ ಗೊತ್ತಾಯ್ತು, ನಾವ್ ಎಷ್ಟೇ ಪ್ರಯತ್ನ ಪಟ್ರು ಅದು ಒಂದು ಹಂತ ಮೀರಿ ಅವರು ಸುಧಾರಿಸೋದು ಸ್ವಲ್ಪ ಕಷ್ಟ ಆಗತ್ತೆ ಅನ್ನೋದು ಆಮೇಲೆ ನಮಗ್ ಗೊತ್ತಾಯ್ತು. ಯಾಕಂದ್ರೆ ನಾನು ಆಟಿಸಮ್ ಕೋರ್ಸು ಮಾಡ್ಕೊಂಡೆ, ಹಾಗಾಗಿ ನನಗೆ ಗೊತ್ತಾಯ್ತು ಅದ್ರ ಬಗ್ಗೆ ಎಷ್ಟು ಇಂಪ್ರೂವ್ ಆಗ್ತಾರೆ ಅವರು, ಯಾವ ರೀತಿಯಲ್ಲಿ ಇಂಪ್ರೂವ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಯ್ತು. ಹಾಗೆ ನಾವು ಅವನನ್ನ ಯಾವತ್ತಿಗೂ ಅವನು ಸ್ಪೆಷಲ್ ಹುಡುಗ ಅಥವಾ ವಿಶೇಷ ಚೇತನ ಹುಡುಗ ಅನ್ನೋದನ್ನ ಮನಸ್ಸಿಗೆ ತಗೊಳ್ಳೇ ಇಲ್ಲ. ಎಲ್ಲ ನಾರ್ಮಲ್ ಮಕ್ಕಳು ಹೇಗಿದ್ರು ಹೆತ್ತವರಿಗೆ ಹೆಗ್ಗಣ ಮುದ್ದು, ನಮಗೂ ನಮ್ಮ ಮಗ ಮುದ್ದು. ಆ ತರ ನಾವು ಅವನನ್ನ ಎಲ್ಲಾ ಮಕ್ಕಳ ತರ, ಸಾಮಾನ್ಯರ ತರ ಬೆಳೆಸಿದ್ವಿ. ಅದೇ ತರ ನಡ್ಸ್ಕೊಂಡ್ವಿ. ಯಾವ ಫಂಕ್ಷನ್ಗೆ ಹೋಗ್ಲಿ, ಯಾವ ಟ್ರಿಪ್ಪೇ ಹೋಗ್ಲಿ, ನಾವು ಅವನನ್ನ ಬಿಟ್ಟಂತೂ ಹೋಗ್ತಾನೆ ಇರ್ಲಿಲ್ಲ, ಜೊತೆಲ್ಲೇ ಹೋಗ್ತಾ ಇದ್ವಿ. ಹೋದ್ರೆ 3 ಜನ.
ಈ ತರ ಅವನನ್ನ ನಾವು ಮೂಲೆ ಗುಂಪು ಮಾಡ್ಲೇ ಇಲ್ಲ. ಪ್ರಪಂಚ ಪರ್ಯಟನೆ ಮಾಡಿಸಿದೀವಿ. ಅವನು ಭಾರತದ ಎಲ್ಲಾ ಜಾಗಗಳನ್ನು ನೋಡಿದಾನೆ. ಒಂದು 10 ವಿದೇಶಗಳನ್ನು ನೋಡಿದಾನೆ. ಅವನು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೀವಿ. ಅವನು ಅಷ್ಟು ಈಸಿಯಾಗಿ ಮ್ಯಾನೇಜ್ ಮಾಡೋ ತರ ಇದ್ದ. ಅವನಿಗೆ 35 ವರ್ಷ ಆದ್ರೂ ಅವನನ್ನ ಸಾಧ್ಯವಾದಷ್ಟು ನಾವು ಇಡೀ ದಿನ ಎಂಗೇಜ್ ಆಗಿಡಕ್ ಪ್ರಯತ್ನ ಮಾಡ್ತೀವಿ. ಅವನನ್ನ ಬೆಳಗ್ಗೆ ಹೊತ್ತು ಅವನ ಎದ್ದ ಮೇಲೆ ತಿಂಡಿ ಎಲ್ಲ ಆದ್ಮೇಲೆ ಕುಂದನ್ ರಂಗೋಲಿಗಳನ್ನ ತುಂಬಾ ಸುಂದರವಾಗಿ ಮಾಡ್ತಾನೆ. ಆಮೇಲೆ ಚಿಕ್ಕ ಚಿಕ್ಕ ಹಾರಗಳನ್ನ ಮಾಡ್ತಾನೆ. ಬ್ರೇಸ್ಲೆಟ್, ಕೈಗೆ ಹಾಕೋ ಬ್ರೇಸ್ಲೆಟ್ ಗಳನ್ನ ಮಾಡ್ತಾನೆ. ಇದೆಲ್ಲ ಸಾಧ್ಯವಾದಷ್ಟು ಅವನ ಕೈಯಲ್ಲಿ ಮಾಡಿಸ್ತಾ ಇರ್ತೀವಿ. ಹಾಗೆ ನನಗೂ ಸ್ವಲ್ಪ ಅಡ್ಗೆಯಲ್ಲಿ ಸಹಾಯ ಮಾಡ್ತಾನೆ. ಸಂಬಂಧಿಕರ ಮನೆಗಳಿಗೂ ಕರ್ಕೊಂಡು ಹೋಗ್ತೀವಿ. ಅವರಿಗೆ ನಾವು ಬರೋದು ಇಷ್ಟ ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನಾವಂತೂ ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಅವ್ನು ನಮ್ಮ ಮಗ. ಯಾಕೆ ಅವರನ್ನ ವಿಶೇಷವಾಗಿ ನಾವು ನೋಡ್ಬೇಕು? ವಿಶೇಷ ಚೇತನ ಮಕ್ಕಳಾದ್ರೂ ಅವರು ಎಲ್ಲರಂತೆ ಎಲ್ಲಾ ಹಕ್ಕುಗಳು ಅವರಿಗಿವೆ. ಹಾಗಾಗಿ ಅವರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ನಾವು ಸೊಸೈಟಿ, ಸಮಾಜ ಹೇಗಿದೆ ಅಂದ್ರೆ, ಈ ತರ ಮಕ್ಕಳಿದ್ದಾಗ ಅಪ್ಪ ಅಮ್ಮನ್ನ ಏನೋ ಒಂದು ತಪ್ಪು ಮಾಡಿದೀವಿ ಅಥವಾ ಇವರಿಗೆ ಏನೋ ತೊಂದರೆ ಇದೆ, ಅದಕ್ಕೆ ಈ ತರ ಮಕ್ಕಳು ಹುಟ್ಟಿದ್ದಾರೆ ಅನ್ನೋದೊಂದು ಏನ್ ಹೇಳುದು, ತುಂಬಾ ನೀಚವಾಗಿ ಯೋಚನೆ ಮಾಡುವಂತಹವರಿಗಿರುತ್ತೆ. ಆದ್ರೆ ಈಗ ಅದ್ರ ಬಗ್ಗೆ ತುಂಬಾ ತಿಳುವಳಿಕೆ ಬಂದಿದೆ. ಜನರಿಗೆಲ್ರಿಗೂ ಅವ್ರ ಕೈಯಲ್ಲಾಗುವಷ್ಟು ಸಹಾಯ ಮಾಡೋಣ ಈ ಮಕ್ಕಳಿಗೆ ಅನ್ನೋ ಭಾವನೆ ಇದೆ. ಹಾಗಾಗಿ ನಾವು ಸಮಾಜಕ್ಕೆ ಸಾಧ್ಯವಾದಷ್ಟು ಇದನ್ನ ತಿಳಿಸ್ಬೇಕು. ಈ ತರ ಮಕ್ಕಳ ಜೊತೆ ಜೀವನ ಹೇಗಿರತ್ತೆ, ಅಪ್ಪ ಅಮ್ಮ ಆಗಿ ನಮ್ಮ ಕರ್ತವ್ಯವೇನು, ಮುಂದೆ ಅವರ ಜೀವನ ಹೇಗೆ, ಎಲ್ಲದ್ರ ಬಗ್ಗೆ ತಿಳಿಸಕ್ಕೋಸ್ಕರ ನಾನು ನನ್ನ ಮಗ ಸುಶಾಂತನ್ನು ಸೇರಿಸ್ಕೊಂಡು ಯೂಟ್ಯೂಬ್ ಚಾನೆಲ್ ಮಾಡಿ ಅದರಲ್ಲಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ತುಂಬಾ ಜನರ ಒಳ್ಳೊಳ್ಳೆ ಕಮೆಂಟ್ಗಳಾಗಿರಬಹುದು, ರಿಯಾಕ್ಷನ್ಗಳಾಗಿರಬಹುದು ಬರ್ತಾ ಇದೆ. ಸೊ ನನಗೆ ಅದರಲ್ಲಿ ಯಾವ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಅಂತೂ ಇಲ್ಲವೇ ಇಲ್ಲ. ಆಟಿಸಮ್ ಮಕ್ಕಳ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ವಿಶೇಷ ಚೇತನ ಮಕ್ಕಳ ತಂದೆ ತಾಯಿಗಳಾಗಿರ್ಬಹುದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಸಲಹೆ ಕೇಳ್ತಾರೆ. ನನಗೆ ಅದರಿಂದ ತುಂಬಾ ಸಮಾಧಾನ ಇದೆ. ನಮ್ಮಿಂದ ಯಾರಿಗೋ ಒಬ್ರಿಗೆ ಉಪಕಾರ ಆದ್ರೂ ಅದು ಅವ್ರಿಗೆ ಸಹಾಯ ಆಗತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಾವು ನಮ್ಮ ಕೈಯಲ್ಲಾಗೋಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಪ್ರತಿಯೊಬ್ಬ ತಂದೆ ತಾಯಿಗಳು ಅಷ್ಟೇ, ಯಾರು ಈ ಮಕ್ಕಳನ್ನ ವಿಶೇಷ ಚೇತನ ಅಂತ ಮೂಲೆಗೆ ತಳ್ಳಿ ಅವರನ್ನ ಮನೆಯಲ್ಲೇ ಕೂರಿಸಿ ಯಾರಿಗೂ ಹೊರಗಡೆ ಪ್ರಪಂಚಕ್ಕೆ ಅವ್ರು ಕಾಣಬಾರ್ದು ಅಥವಾ ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಈ ತರ ನಡ್ಕೊಳ್ಳೇಬಾರ್ದು. ಆದಷ್ಟು ನಾವು ಅವರನ್ನ ಹೊರಗಡೆ ಪ್ರಪಂಚಕ್ಕೆ ತರಬೇಕು, ಆದಷ್ಟು ಎಕ್ಸ್ಪೋಸ್ ಮಾಡಬೇಕು. ಆಮೇಲೆ ಅವರಿಗೆ ಪ್ರತಿಯೊಂದರ ಅನುಭವ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ನಿಮ್ ತರ ಮಕ್ಕಳು ಕಲಿಯಲ್ಲ. ಅದಕ್ಕೆ ಕಲ್ಸಕ್ಕೆ ಒಂದು ರೀತಿ ಇದೆ. ಆ ರೀತಿಯಲ್ಲೇ ನಾವು ಹೇಳ್ಕೊಡ್ಬೇಕು. ಆ ರೀತಿಯಲ್ಲಿ ಅವ್ರಿಗೆ ತಿಳಿಸಿದಾಗ ಖಂಡಿತ ಕಲ್ತ್ಕೋತಾರ ಅವರು. ನಮ್ಮಷ್ಟು ಬುದ್ಧಿವಂತಿಕೆ ಜಾಣರು ಅಂತ ನಾವು ಹೇಳಕ್ ಆಗದೆ ಇದ್ರು ಸಾಕು, ಅವ್ರಿಗೆ ಎಷ್ಟು ತಿಳ್ಕೊಳ್ಬೇಕೋ ಅಷ್ಟು ತಿಳ್ಕೊತಾರೆ ಅವರು. ಅದನ್ನ ಪ್ರತಿಯೊಬ್ಬ ತಂದೆ ತಾಯಿಗಳು ಮಾಡ್ಬೇಕು. ಅವರನ್ನ ಖಂಡಿತವಾಗೂ ಮೂಲೆ ಗುಂಪು ಮಾಡಬೇಡಿ. ಪ್ರಯತ್ನ ಮಾತ್ರ ನಿರಂತರ, ನಿಂತ ನೀರಾಗಬಾರ್ದು, ಹರಿತಾನೆ ಇರಬೇಕು. ನಾವು ಕಂಟಿನ್ಯೂಸ್ ಆಗಿ ಅವರಿಗೆ ಹೇಳ್ಕೊಡ್ತಾನೆ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ನಿಮಗೆ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದ್ರಿ, ಮತ್ತೆ ಅವ್ರು ಎಲ್ಲದನ್ನು ಸಹಿತ ಕಣ್ಣು ಮುಚ್ಚಿ ಸಹಿತ ಐಡೆಂಟಿಫೈ ಮಾಡಿ ಹೇಳ್ತಾನೆ. ಹೇಗೆ, ಏನು ಅದು ಒಂಚೂರು ಹೇಳ್ತೀರಾ? ಇಲ್ಲ, ಅವನಿಗೆ ಈ ಕೆಲವು ಟ್ಯಾಲೆಂಟ್ಗಳು ಇದೆ, ಬಟ್ ಅದ್ ನಮ್ಗೆ ಗೊತ್ತಾಗುವಾಗ ಸ್ವಲ್ಪ ಲೇಟೇ ಆಗಿದೆ. ಆದ್ರೆ ಅವನಿಗೆ ಎಷ್ಟು ಅಂದ್ರೆ ಅವನು ಸ್ಟಾರ್ಟಿಂಗ್ ವಾಸನೆಯಲ್ಲಿ ಎಲ್ಲ ಹೇಳ್ತಾ ಇದ್ದ. ಹಾಗಾಗಿ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲ ಸಾಮಾನು ಇಟ್ರು ಅವನದ್ ಏನು ಅನ್ನೋದನ್ನ ಕೈಯಲ್ಲಿ ಮುಟ್ಟಿ ಹೇಳ್ತಾನೆ. ಆಮೇಲೆ ಅವನ್ ರೂಮಲ್ಲಿ ಅವನಿದ್ರೂ ಅವ್ರಿಗೇನೋ ಒಂದು ಸ್ಕ್ಯಾನಿಂಗ್ ಮೆಷಿನ್ ಇರುತ್ತೆ ಅವ್ರ ತಲೆಯಲ್ಲಿ, ಬ್ರೈನ್ ಅಲ್ಲಿ. ಅಮ್ಮ ಆ ಸಕ್ಕರೆ ಕಡಿಮೆ ಆಗಿದೆ ಡಬ್ಬದಲ್ಲಿ, ಸಕ್ಕರೆ ತುಂಬಿಸು ಅಂತ ನನಗೆ ಆರ್ಡರ್ ಮಾಡ್ತಾನೆ. ಅವನ್ ರೂಮಿಂದ, ಇಲ್ಲಿ ಬರಲ್ಲ ಅವನು, ಅಡ್ಗೆ ಮನೆಗೆ ಬರಲ್ಲ, ಅಲ್ಲಿಂದ ಆರ್ಡರ್ ಮಾಡ್ತಾನೆ ಅವನು. ಆ ತರ ಅವರಿಗೊಂದು ಏನೋ ಒಂದು ವಿಶೇಷ ಶಕ್ತಿ ಇರತ್ತೆ. ನನ್ನ ಮಗ ಕೆಲವು ಭವಿಷ್ಯಗಳನ್ನು ಹೇಳ್ತಾನೆ, ಹೀಗಾಗತ್ತೆ ಅಂತ. ಅದೆಷ್ಟೋ ನಿಜ ಆಗಿದೆ. ಆತರ ಡಾಕ್ಟರ್ಗ ಹೇಳೋ ಪ್ರಕಾರ ಅವ್ರ ಹತ್ರ ಒಂದು ವಿಶೇಷ ಶಕ್ತಿ ಇರೋ ಕಾರಣ ಅವ್ರು ಹೇಳಿರೋದನ್ನ ನೀವು ಫಾಲೋ ಮಾಡಿ, ಕೇಳಿ. ಅವರು ನೆಗೆಟಿವ್ ಹೇಳಿದಾಗ ಏನು ಆಗಲ್ಲ ನನಗೆ ಅಂತ ನೀವು ಅದನ್ನ ನಿಗ್ಲೆಕ್ಟ್ ಮಾಡಬೇಡಿ. ಸ್ವಲ್ಪ ಅವ್ರ ಮಾತನ್ನು ಕೇಳಿ ಅಂತ. ಯಾಕಂದ್ರೆ ಅವರಿಗೊಂದು ನಾವು ಅನುಭವಿಸಿದೀವಿ ಅದನ್ನ, ಸುಮಾರು ಇನ್ಸಿಡೆಂಟ್ಸ್ ಆಗಿದೆ. ಅವನು ಸಿಟ್ಟು ಬಂದಾಗ, ಬಿಹೇವಿಯರ್ ಸಲ ರಾಂಗ್ ಆಗಿದ್ದಾಗ, ತುಂಬಾ ಕೋಪ ಬಂದಾಗ ರಿಯಾಕ್ಷನ್ ಹೇಗಿರ್ತದೆ? ಇಲ್ಲ, ಅವನಿಗೆ ಇದ್ದಕ್ಕಿದ್ದ ಹಾಗೆ, ಈಗ ಈ MS ಕಾಯಿಲೆ ಬಂದ್ಮೇಲೆ ಅವನಿಗೆ ಇದ್ದಕ್ಕಿದ್ದಾಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಸ್ವಲ್ಪ ಅಟ್ಯಾಕ್ ಮಾಡಕ್ ಹೋಗ್ತಾನೆ, ಅಗ್ರೆಸಿವ್ ಆಗ್ತಾನೆ, ಅವ್ರ ಅಪ್ಪನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ನಾವು ಆದಷ್ಟು ಅವನನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೀವಿ. ಕಾರಣ ಗೊತ್ತಿಲ್ಲದೆ ಇರೋ ಕಾರಣ ನನ್ನ ಹತ್ರ ಸ್ವಲ್ಪ ಈಸಿಯಾಗಿ ಮ್ಯಾನೇಜ್ ಮಾಡೋ ತರ ಇದ್ದಾನೆ ಅವನು. ನಾನು ಹೇಳಿ ಅವನನ್ನ ಕಾಮ್ ಮಾಡಿ ಆದಷ್ಟು ಸಾಧ್ಯವಾದಷ್ಟು ನಮ್ಗೆ ಆ ಮಕ್ಕಳು ಅಡ್ಜಸ್ಟ್ ಆಗಲ್ಲ, ಆ ಮಕ್ಕಳಿಗೆ ನಾವ್ ಅಡ್ಜಸ್ಟ್ ಆಗ್ಬೇಕು. ಹಾಗಾಗಿ ಸಾಧ್ಯವಾದಷ್ಟು ನಾನು ಇವರನ್ನ ಅವನ ಕಣ್ಣ ಮುಂದಿಂದ ಸ್ವಲ್ಪ ದೂರ ಕಳಿಸ್ಬಿಡ್ತೀನಿ. ಇನ್ನೊಂದು ರೂಮಲ್ಲಿ ಕೂತ್ಕೊಳ್ಳಕ್ ಹೇಳ್ಬಿಡ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ನು ಶಾಂತ ಆಗ್ತಾನೆ. ಆಮೇಲೆ ಇವ್ರು ಹೊರಗಡೆ ಬರ್ತಾರೆ.
ನನ್ನ ಹತ್ರ ತುಂಬಾ ಚೆನ್ನಾಗಿರ್ತಾನೆ, ಆ ತರದ ಏನು ತೊಂದರೆಗಳು ಅಷ್ಟು ಇರಲ್ಲ. ಬಟ್ ಇರುತ್ತೆ, ಸಿಟ್ಟು ಬರೋದು ಯಾಕೆ ಅನ್ನೋದು ಡಾಕ್ಟರ್ಗಳಿಗೆ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಒಂದು ಸವಾಲದು. ಅವನ ಬ್ರೈನ್ ಅಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ, ಈ ಔಷಧಗಳ ಕೆಲಸ ಹೇಗೆ ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಸಿಟ್ಟು ಬರುತ್ತೆ. ಆದ್ರೆ ಸಾಧ್ಯವಾದಷ್ಟು ನಮ್ಮ ಸಿಟ್ಟನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಯಾಕಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಸಹಾಯ ಬೇಕು. ಹಾಗೆ ಕೆಲವು ಮಕ್ಕಳು ಹೇಗಿರ್ತಾರಂದ್ರೆ ನಮ್ಮನ್ನ ಇರಿಟೇಟ್ ಮಾಡ್ತಿರ್ತಾರೆ, ನಮ್ಗೆ ಸಿಟ್ಟು ಬರ್ಸ್ತಾ ಇರ್ತಾರೆ. ಆಗ ಆ ಸಿಟ್ಟನ್ನ ನಾವೇ ನುಂಗ್ಕೊಳ್ಬೇಕು. ಅದನ್ನ ಅವ್ರ ಮೇಲೆ ತೋರಿಸಿದ್ರೆ ಅವ್ರು ಇನ್ನೂ ಅಗ್ರೆಸಿವ್ ಆಗ್ತಾರೆ. ಮಗುವನ್ನ ಹೇಗೆ ನೋಡ್ಕೋತೀವಿ, ಮಗು ಅತ್ತಾಗ ಹೇಗೆ ಸಮಾಧಾನ ಮಾಡ್ತೀವಿ, ಚಂದಮಾಮ ನೋಡು, ಅದು ನೋಡು, ಇದು ಅದೇ ತರ ಇವರನ್ನು ಡೈವರ್ಟ್ ಮಾಡಿ ನಾವು ತುಂಬಾ ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು. ಆಗ ಅವರು ಚೆನ್ನಾಗಿರ್ತಾರೆ. ನಿಮಗೆ ನೀವು ಮಗ ಹೀಗೆ ಅಂತ ವೈದ್ಯಕೀಯ ಸಲಹೆ ಕೊಟ್ಟಾಗ ನಿಮಗೆ ಪ್ರಪ್ರಥಮವಾಗಿ ಏನು ಅನಿಸ್ತು? ಇಲ್ಲ, ಒಂದ್ಸಲ ನಮ್ಗೆ ಆಕಾಶವೇ ಕಳಚಿ ಬಿದ್ದಾಗಾಯ್ತು. ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ, ನಾವೆಲ್ಲೂ ನೋಡಿಲ್ಲ, ನಮ್ಮ ಫ್ಯಾಮಿಲಿನಲ್ಲೂ ಎಲ್ಲೂ ಇಲ್ಲ. ಹೇಗ್ ನಮಗ್ ಬಂತಿದು, ಯಾಕೆ ನಮ್ಮನ್ನೇ ಹುಡ್ಕೊಂಡ್ ಬಂತು? ನಮ್ಮ ಭೂಮಿ ಇಷ್ಟು ದೊಡ್ಡದಾಗಿದೆ, ಇಷ್ಟು ಕೋಟಿ ಸಹಸ್ರ ಜೀವ ರಾಶಿಗಳಿವೆ, ಯಾಕೆ ನಾವೇ ಬಲಿಪಶು ಆಗ್ತೀವಿ ಅನ್ನೋದು ಖಂಡಿತ ಇತ್ತು ನಮ್ಮ ಮನಸ್ಸಲ್ಲಿ. ಆ ಬೇಜಾರು ಇತ್ತು. ಆಮೇಲೆ ನಾನು ಆಟಿಸಮ್ ಕೋರ್ಸ್ ಮಾಡುವಾಗ ಅನೇಕ ಪೇರೆಂಟ್ಸ್ ಗಳನ್ನ ಮೀಟ್ ಆದೆ. ಆಗ ಅವರನ್ನು ನೋಡುವಾಗ ಅವರು ಹೇಗೆ ಅವ್ರ ಮಕ್ಕಳಿದ್ದಾರೆ, ನಮ್ಮ ತರ ಅವರು ಕಷ್ಟಪಡ್ತಿದ್ದಾರೆ, ಹೀಗೆ ಇದ್ದಾರೆ, ನಾನೊಬ್ಳೆ ಅಲ್ಲ, ನನ್ನ ಜೊತೆ ಅನೇಕ ಪೇರೆಂಟ್ಸ್ ಇದ್ದಾರೆ ಅಂತ ನಾವು ಧೈರ್ಯ ಬೆಳೆಸ್ಕೊಳ್ತಾ ಹೋದ್ವಿ. ಈಗ ಲೈಫ್ ಅನ್ನ ಚಾಲೆಂಜ್ ಆಗಿ ತಗೊಂಡಿದೀವಿ. ಯಾವುದೇ ಕಷ್ಟ ಬಂದ್ರು ಹೆದರಲ್ಲ ಅಂತ. ಅವನಿಗೆ MS ಆದಾಗ ಈಗ 2019 ಅಲ್ಲಿ ಒಂದ್ಸಲ ನಮ್ಗೆ ಆ ಪದಗಳೇ ಕೇಳಲಿಲ್ಲ. MS ಅಂದಾಗ ಎಲ್ಲ ಮಾಸ್ಟರ್ ಡಿಗ್ರಿ ಮಾಡಕ್ಕೆ US ಹೋಗ್ತಾರೆ. ಆ MS ಗೊತ್ತಿತ್ತು ನಮ್ಗೆ, ಕಾಯಿಲೆ MS ಮಲ್ಟಿಪಲ್ ಸ್ಲಿರೋಸಿಸ್ ನಮ್ಗೆ ಖಂಡಿತ ಗೊತ್ತಿರ್ಲಿಲ್ಲ. ಅದು ಮಾತ್ರ ದೊಡ್ಡ ಆಘಾತವನ್ನ ಮಾಡ್ತು ನಮ್ಗೆ. ಬಟ್ ಅದನ್ನ ಯಾವಾಗ ಅದು ಡಯಾಗ್ನೋಸ್ ಆಗಿ ಆ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಗೊತ್ತಾದಾಗ 30 ವರ್ಷದ ಹಿಂದೆ ನೋಡ್ತಿದ್ದ 28 ವರ್ಷದ ಹಿಂದೆ ನೋಡ್ತಿದ್ದ ನಿಮ್ಯಾನ್ಸ್ ಡಾಕ್ಟ್ರು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡಿದ್ರು. ಇಲ್ಲ, ನಿಮ್ಮ ಹತ್ರ ಸಾಧ್ಯ ಇದೆ, ನೀವು ಗೆಲ್ತೀರಾ, ಅದನ್ನ ನಿಮ್ಮ ಹತ್ರ ಆಗತ್ತೆ, ಚಾಲೆಂಜ್ ಆಗಿ ತಗೊಳ್ಳಿ, ಹೋರಾಡಿ, ಆಗತ್ತೆ ಅಂತ. ಅವತ್ತು ನಾವು ಚಾಲೆಂಜ್ ಆಗಿ ತಗೊಂಡ್ವಿ, ಅದನ್ನ ಗೆದ್ವಿ. ಈಗ ಅವನ ಪಾಡಿಗೆ ಅವನು ಓಡಾಡಿ, ಅವನ ಪಾಡಿಗೆ ಅವನು ಎಲ್ಲ ಮಾಡ್ಕೊಳ್ಳೋ ಕೆಪಾಸಿಟಿ ಅವನಿಗೆ ಬಂದಿದೆ. ಆದ್ರೆ ಟ್ರೀಟ್ಮೆಂಟ್ ಮಾತ್ರ ಸಾಯೋ ತನಕನೂ ಕೊಡಿಸ್ಲೇಬೇಕಾಗಿರುವಂತಹ ಟ್ರೀಟ್ಮೆಂಟ್. ಹೋರಾಡ್ತೀವಿ, ಆಗೋಷ್ಟು ದಿವಸ ಹೋರಾಡ್ತೀವಿ. ಖಂಡಿತವಾಗ್ಲೂ ನಮ್ಮ ಛಲನ್ನ ಬಿಟ್ಕೊಡಲ್ಲ, ನಾವು ಧೈರ್ಯ ಗೆಡಲ್ಲ, ಧೈರ್ಯವಾಗಿ ಮುನ್ನೋಗ್ತೀವಿ ಅನ್ನೋ ಒಂದು ಧೈರ್ಯ ಮನೋಸ್ಥಿತಿನ ನಾವು ಬೆಳೆಸ್ಕೊಂಡಿದೀವಿ. ಸುಮಾರು ಎಲ್ರು ಹೇಳಿದ್ರು ಇನ್ನೊಂದು ಮಗು ಮಾಡ್ಕೊಳ್ಳಿ ಅಂತ. ಮೊದ್ಲು ಅವನ ಜೊತೆ ನಾನು ಬೆಳಗ್ಗೆ ಹೋಗಿ ರಾತ್ರಿ ಮನೆಗೆ ಬರ್ತಿದ್ದೆ. ಅವನು 3.5 ವರ್ಷಕ್ಕೆ ಡಯಾಗ್ನೋಸ್ ಆದಾಗಿಂದ ನಾನು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೆ. ಅದು ತುಂಬಾ ದೂರ ಓಡಾಡ್ಬೇಕು ಬೆಂಗಳೂರಲ್ಲಿ ಅಂತ ಕಡೆ. ಬೆಳಗ್ಗೆ ನಾನು 7:30 8 ಗಂಟೆಗೆ ಮನೆ ಬಿಟ್ರೆ ಸಾಯಂಕಾಲ 7 ಗಂಟೆಗೆ ಮನೆಗೆ ಬರ್ತಾ ಇದ್ದೆ. ಬಂದು ಅಡುಗೆ ತಿಂಡಿಗಳು ಎಲ್ಲ ಆಗ್ಬೇಕು, ನನಗೆ ಸಮಯ ಅನ್ನೋದೇ ಇರ್ಲಿಲ್ಲ. ಹಾಗಿರುವಾಗ ಇನ್ನೊಂದು ಮಗು ಬಂದ್ರೆ ಎಲ್ಲಿ ಇವನು ಮೂಲೆ ಗುಂಪಾಗ್ಬಿಡ್ತಾನೆ, ಇವನ್ ಕಡೆ ಇದು ನಮ್ಮ ಗಮನ ಕಡಿಮೆ ಆಗತ್ತೆ ಅನ್ನೋ ಒಂದು ಧೈರ್ಯಕ್ಕೆ ಬೇಡ, ಸ್ವಲ್ಪ ದಿನ ತಳ್ಳೋಣ, ಮುಂದೆ ಅವನು ಸ್ವಲ್ಪ ಸುಧಾರಿಸ್ಲಿ, ಆಮೇಲೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಆಮೇಲೆ ನಮ್ಗೆ ಇನ್ನೊಂದು ಮಗು ಇದ್ರು ಈಗಿನ ಕಾಲ ಯಾರು ನೋಡ್ಕೊಳ್ಳೋರು ಕಷ್ಟ, ಎಲ್ರು ಅವರವರ ಸಂಸಾರ ಅಂತ ಬ್ಯುಸಿ ಆಗ್ಬಿಡ್ತಾರೆ. ಅದಕ್ಕಾಗಿ ನಮ್ಮ ಸಮಯವನ್ನ ನಾವು ಇರುವಷ್ಟು ದಿನ, ಕೊನೆ ಉಸಿರಿರೋ ತನಕ ಅವನಿಗಾಗೆ ಕೊಡೋಣ, ಇನ್ನೊಂದು ಮಕ್ಕಳು ಬೇಡ. ಹಾಗೆ ಈ ತರ ಮಕ್ಕಳಿಗಾಗಿ ಸೇವೆ ಮಾಡೋಣ ಅಂತ ನಾನು ಅನೇಕ ವರ್ಷ ಆ ಶಾಲೆಗಳಲ್ಲೇ ಕೆಲಸ ಮಾಡಿದೆ. ಅವನ ಜೊತೆ ಹೋಗಿ ಫ್ರೀಯಾಗಿ ನನ್ನ ಒಂದು ಸೇವೆಯನ್ನ ಅವ್ರಿಗೆ ಸಲ್ಲಿಸಿದೆ. ನನಗದ್ರಲ್ಲಿ ತುಂಬಾ ಖುಷಿ ಇದೆ. ಖಂಡಿತ ನಾಳೆ ಅನ್ನೋದು ಅವನಿಗೆ ಉತ್ತಮವಾದ ಒಂದು ಜಾಗ ಸಿಗ್ಬೋದು ಅನ್ನೋ ನಂಬಿಕೆಯಿಂದ ನಮ್ಮ ಜೀವನವನ್ನ ಹೀಗೆ ಸಾಗಿಸ್ತಾ ಇದ್ದೀವಿ. ಸ್ನೇಹಿತರೆ, ಸುಶಾಂತ್ ಪಕ್ಕದಲ್ಲಿ ಇರೋದು ಅವ್ರ ತಾಯಿ, ಈ ಕಡೆ ಇರೋದವರು ಅವ್ರ ತಂದೆ ಹೆಸರು ಸುರೇಶ್ ಕಾರ್ಣಿಕ್ ಅವರು. ತಾಯಿ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ಶಾಂತಲಾ ಕರ್ಣಿಕ್. ಮಧ್ಯದಲ್ಲಿರೋ ಮಗ ಸುಶಾಂತ್. ಈ 35 ವರ್ಷದ ಮಗುವನ್ನ ನೋಡಿಕೊಳ್ಳುತ್ತಿರುವ ಈ ಪೋಷಕರ ಸಹನೆಗೆ ಒಂದು ದೊಡ್ಡ ಸೆಲ್ಯೂಟು. ಒಂದೊಮ್ಮೆ ದೇವರೇ ಎಲ್ಲಾದರೂ ಈ ರೀತಿಯಾಗಿದ್ದರೆ ದೇವರೂ ಸಹಿತ ಆ ಮಗುವನ್ನ ಪೋಷಿಸಲು ಆಗ್ತಿದ್ನೋ ಏನೋ. ಆದರೆ ಈ ಪೋಷಕರು ಮಾತ್ರ ಆ ಮಗುವನ್ನ ಪ್ರಪಂಚದ ಎದುರುಗಡೆಗೆ ಸಾಮಾನ್ಯ ಮಗುವಿನಂತೆ ತಂದಿಡುವ ಮೂಲಕ ವಿಶೇಷ ಮಗು ಎನ್ನುವುದನ್ನು ಪ್ರಪಂಚಕ್ಕೆ ಪರಿಚಯಿಸದೆ ಆ ವಿಶೇಷ ಮಗುವಿನ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಂದು ದಿನನಿತ್ಯ ತನ್ನ ನೋವನ್ನು ಮರೆಯುವ ಆ ತಾಯಿ ಮಗನಿಗಾಗಿ ಈಗಾಗಲೇ ಲಕ್ಷಾಂತರ ರೂಪಾಯಿಯನ್ನು ಸುರಿದು ಸಹಿತ ಮಗುವಿನ ಮುಂದಿನ ಭವಿಷ್ಯ ಸರಿ ಆಗೋದಿಲ್ಲ ಎನ್ನುವ ಒಂದು ದೃಢತೆ ಇದ್ದರೂ ಸಹಿತ ಪ್ರತಿದಿನ ಪ್ರಯತ್ನ ಮಾಡುವ ಆ ತಂದೆ ತಾಯಿ ನಡುವಿನ ಆ ಮಗುವಿನ ಸಂಬಂಧಗಳು
ನೀವು ಒಮ್ಮೆ ನೆನೆಸ್ಕೊಳ್ಳಿ, ಒಬ್ಬ 35 ವರ್ಷ ಆದ ಯುವಕನಾಗಬೇಕಿತ್ತು ಆತ, ಆದರೆ ದೈಹಿಕವಾಗಿ ಬೆಳವಣಿಗೆ ಆಗಿದ್ದಾನೆ, ಆದರೆ ಆತ ಮಾನಸಿಕವಾಗಿ ಬೆಳವಣಿಗೆ ಆಗಲಿಲ್ಲ. ನೀವು ಏನು ಅರಿಯದ ಹಾಲುಗಲ್ಲದ ಹೊಸಳೆಯನ್ನು ಹೇಗೆ ನೋಡ್ಕೋಬೇಕೋ ಅದೇ ರೀತಿಯಲ್ಲಿ ಈ ಹುಡುಗನನ್ನ ನೋಡ್ಕೊಳ್ಬೇಕಾಗತ್ತೆ ಕಾಣ್ರಿ. ನಾವು ಮದುವೆ ಆದಾಗ ನಮಗೂ ಎಲ್ಲ ದಂಪತಿಗಳಿರುವ ಹಾಗೆ ಚೆನ್ನಾಗಿರ್ಬೇಕು ಸಂಸಾರ ಹಾಗೂ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು ಅನ್ನುವ ಅರ್ಥದಲ್ಲಿ ಫಸ್ಟ್ ಮಗು ಆಯಿತು. ಒಂದು 2-2.5 ವರ್ಷ ಆಗುವಾಗ ನಮ್ಮ ವೈದ್ಯಕೀಯ ಚಿಕಿತ್ಸೆಗೆ ಹೋದಾಗ ಅವರು ಮಗುವಿನ ತಲೆ ಅಳತೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ನಾವು ನಮ್ಮ ಶಾಂತಲ್ನ ತಂದೆ ವೈದ್ಯಕೀಯ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾವು ಮಂಗಳೂರಲ್ಲಿ ಮಾಡಿಸ್ತೇವೆ ಅಂತ ಮಂಗಳೂರಿಗೆ ಬಂದ್ವಿ. ಮಂಗಳೂರಿನಲ್ಲಿ ಮಾಡಿದಾಗ KMC ಅಲ್ಲಿ ಟೆಸ್ಟ್ ಮಾಡಿಸಿದ್ವಿ. ಅವಾಗ ಅದು ಹೈಡ್ರೋಸಿಫಿಲಿಸ್ ಅಲ್ವಾ, ಅದು ನಾರ್ಮಲ್ ಆಗಿತ್ತು. 2019ನೇ ಇಸ್ವಿನಲ್ಲಿ ಅವನಿಗೆ ಡೈಲಿ ವಾಕ್ ಕರ್ಕೊಂಡು ಹೋಗ್ತಾ ಇದ್ವಿ. ಒಂದಿನ ವಾಕಿಂಗ್ ಕರ್ಕೊಂಡು ಹೋಗುವಾಗ ಅವನಿಗೆ ಬ್ಯಾಲೆನ್ಸ್ ಇಲ್ಲ ಅಂತ ಅನಿಸ್ತು. ನಮ್ಮ ವೈಫ್ ಕೂಡಲೇ ಐಡೆಂಟಿಫೈ ಮಾಡಿದ್ರು, ಏನೋ ಬ್ಯಾಲೆನ್ಸ್ ತಪ್ತಾ ಇದೆ ಅಂತ. ಅರ್ಧಕ್ಕೆ ಹೋದವ್ರು ವಾಕಿಂಗ್ ಹೋದವ್ರು ವಾಪಸ್ ಬಂದ್ವಿ. ಬಂದು ನೆಕ್ಸ್ಟ್ ಡೇನೆ ಮಲ್ಯ ಹಾಸ್ಪಿಟಲ್ ಆರ್ಥೋಪೆಡಿಕ್ಸ್ ತೋರಿಸಿದ್ವಿ. ಆರ್ಥೋಪೆಡಿಕ್ಸ್ ಈ ಮಕ್ಕಳಿಗೆ ಹೇಳಲಿಕ್ಕೆ ಬರುವುದಿಲ್ಲ ಏನಾಗಿದೆ ಅಂತ. ಸೊ ಅವರು ಎಲ್ಲಾ ಟೆಸ್ಟ್ಗಳು ಮಾಡಿ ಇದು ಆರ್ಥೋಪೆಡಿಕ್ ಪ್ರಾಬ್ಲಮ್ ಅಲ್ಲ, ನ್ಯೂರೋ ಪ್ರಾಬ್ಲಮ್, ನೀವು ನ್ಯೂರಾಲಜಿಸ್ಟ್ ನೋಡ್ಬೇಕು ಅಂತ. ಸೊ ಅಲ್ಲಿಂದ ಕೂಡಲೇ ಅವತ್ತೇ ನಮ್ಗೆ ಅಂದ್ರೆ ಪ್ರತಿಯೊಂದನ್ನು ಡಾಕ್ಟರ್ ಹೇಳಿದ ತಕ್ಷಣ ನೆಕ್ಸ್ಟ್ ಡೇನೆ ಮಾಡ್ಬೇಕು, ಇಲ್ಲಾಂದ್ರೆ ಏನೋ ತಪ್ಪಿ ಹೋಗುತ್ತೆ ಅಂತ ನಾವು ಕೂಡಲೇ ನ್ಯೂರಾಲಜಿಸ್ಟ್ ನೋಡಿದ್ವಿ. ಅವರು MRI ಎಲ್ಲ ಮಾಡಿ ಇಲ್ಲ ಇದು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ. ಇದಕ್ಕೆ ಅಂದ್ರೆ ಇದರಲ್ಲಿ ತುಂಬಾ ತರಹ ಇದೆ, ಯಾವ ತರ ಅಂತ ನೋಡ್ಬೇಕು, ಮೆಡಿಸಿನ್ ನೋಡಿ ಕೊಟ್ಟೆ ನೋಡ್ಬೇಕಂತ. ತುಂಬಾ ನೀವು ಇದ್ರ ಬಗ್ಗೆ ತುಂಬಾ ತಿಳ್ಕೊಳ್ಬೇಕಾಗ್ತದೆ ಅಂತ ತುಂಬಾ ಭಯ ಆಯ್ತು. ಸೊ ನಾವು ಅಲ್ಲಿಂದ ನಮ್ಮ ಇದು ಸ್ಟಾರ್ಟ್ ಆಯ್ತು. ಅದು ಈ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂದ್ರೆ ವೆರಿ ಎಕ್ಸ್ಪೆನ್. ನಮ್ಗೆ ಈ ಆಟಿಸಮ್ ಆಗಲಿ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಆಗಿ ಅದು ಏನು ಅಂತೂ ಗೊತ್ತಿಲ್ಲ. ಹೇಳಿದ ತಕ್ಷಣ ಮನೆಗೆ ಬಂದು ಡಿಕ್ಷನರಿ ನೋಡಿದೀವಿ ಏನು ಅಂತ. ಸೊ ವೆರಿ ಎಕ್ಸ್ಪೆನ್ಸಿವ್ ಇಲ್ನೆಸ್ ಅಂತ ಗೊತ್ತಾಯ್ತು. ನಾವು ಇವಳು ತುಂಬಾ ಡಿಸ್ಕಸ್ ಮಾಡಿದ್ವಿ ಹೇಗೆ ಇದನ್ನ. ಫಸ್ಟಿಗೆ ಏನ್ ಹೇಳಿದ್ರು, ಒಂದು ಇದೆ ಮೆಡಿಸಿನ್ ಇದೆ, ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬಾ ಜಾಸ್ತಿ. 2,500-3,000 ಮೆಡಿಸಿನ್ ಇದೆ, ಅದರಿಂದ ತುಂಬಾ ರಿಯಾಕ್ಷನ್ ಆಗುತ್ತೆ. ಸೊ ನಾವು ಇರೋದು ಮಗ, ಇವ್ನು ಏನಾದ್ರು ಮಾಡ್ಬೇಕು ಅಂತ, ಎಷ್ಟು ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ, ತಿಂಗಳಿಗೆ 50,000 ಮೆಡಿಸಿನ್ ಫಸ್ಟ್ ಟ್ಯಾಬ್ಲೆಟ್, ಒಂದು 28 ದಿನಕ್ಕೆ ಮೆಡಿಸಿನ್. ಸೊ ಅದನ್ನೇ ಕೊಡ್ಸೋಣ, ಎಷ್ಟೇ ಕಷ್ಟ ಆಗ್ಲಿ ಕೊಡ್ಸೋಣ ಅಂತ ಡಿಸೈಡ್ ಮಾಡಿದ್ವಿ. ಇರೋದ ಒಬ್ಬ ಮಗನಿಗೆ ಖರ್ಚು ಮಾಡೋಣ ಅಂತ ನಾವು ಇದು ಮಾಡಿದ್ವಿ. ಆಮೇಲೆ 2021 ಮತ್ತೆ ಪುನಃ ಅಟ್ಯಾಕ್ ಆಯ್ತು. ಆವಾಗ ಮತ್ತೆ ಪುನಃ ನಾವು ಹಾಸ್ಪಿಟ್ಲಿಗೆ ಸೇರಿಸಿ ಸ್ಟಿರಾಯ್ಡ್ಸ್ ಎಲ್ಲ ಕೊಟ್ಟು ಆಮೇಲೆ ಇಂಪ್ರೂವ್ ಆದ. ಫಿಸಿಯೋಥೆರಪಿ ಸಾರಣ 3 ತಿಂಗಳು ತುಂಬಾ ಕಷ್ಟಪಟ್ಟಿದೀವಿ. ಮನೆಯಲ್ಲಿ ಇಬ್ರು ಮಗುವಿನ ಹಿಡ್ಕೊಂಡು ಆ ಕಡೆ ಈ ಕಡೆ ತಗೊಂಡು ಹೋದಾಗ ನಾವು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಿತ್ತಾಯ್ತು, ಹೆವಿ ಬಾಡಿ ಬೇರೆ. ಸೊ ಆವಾಗ ಆ ಮೆಡಿಸಿನ್ ಇದು ಟ್ಯಾಬ್ಲೆಟ್ ವರ್ಕ್ ಆಗುದಿಲ್ಲ, ನೀವು ಒಂದು ಇಂಜೆಕ್ಷನ್ ಕೊಡ್ಸ್ಬೇಕು, ತಿಂಗಳಿಗೆ 1 ಲಕ್ಷ ಅಂತ ಹೇಳಿದ್ರು. 1,18,000. ಅದನ್ನು ಏನು ಇಂಜೆಕ್ಷನ್ ಅಂದ್ರೆ ಹೋಗಿ ಕೊಡ್ಸ್ಕೊಂಡು ಬರೋದಲ್ಲ, IV ಲೈನ್ ಕೊಡ್ಬೇಕು. 10-18 ಅವರ್ಸ್ ಬೇಕಾಗುತ್ತೆ ಒಂದ್ಸರಿ ಹೋದ್ರೆ. ಸೊ ಒಂದಿನ 1 ಅಥವಾ 2 ದಿನ ಹಾಸ್ಪಿಟಲ್ ಇದ್ದು ಕೊಡ್ಸ್ಕೊಂಡು ಬರ್ತಾ ಇದ್ವಿ. ಸೊ ಏನೋ ದೇವರು ನನಗೊಂದು ಒಳ್ಳೆ ಅಂದ್ರೆ ವಿದ್ಯಾಭ್ಯಾಸ ಮಾಡ್ಕೊಂಡು ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೇನೆ, ಮೇಂಟೈನ್ ಮಾಡುವ ಅನ್ನೋ ಧೈರ್ಯ ಇತ್ತು, ಹಾಗೆ ಮೇಂಟೈನ್ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಆಟಿಸಮ್ ಬಗ್ಗೆ ಸಣ್ಣ ವಿವರ ಕೊಟ್ಟುಬಿಡ್ತೇನೆ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂದರೆ ಮೆದುಳಿನ ಬೆಳವಣಿಗೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು. ಡೆವಲಪ್ಮೆಂಟಲ್ ಕಂಡೀಷನ್ ಅಂದರೆ ಇದೇನು ಹುಚ್ಚು, ಮಾನಸಿಕ ರೋಗ ಅಥವಾ ಬುದ್ಧಿ ಇಲ್ಲ ಅನ್ನೋದಲ್ಲ, ಅಲ್ಲವೇ ಅಲ್ಲ. ಮಗುವಿನ ಮೆದುಳಿದೆಯಲ್ಲ, ಅದು ಮಾಹಿತಿ ಅರ್ಥ ಮಾಡಿಕೊಳ್ಳುವ, ಪ್ರತಿಕ್ರಿಯಿಸುವ ವಿಧಾನ ಇದೆಯಲ್ಲ, ಅದು ಸ್ವಲ್ಪ ವಿಭಿನ್ನ ಅಷ್ಟೇ. ಸಾಮಾನ್ಯ ಲಕ್ಷಣ ಅಂದರೆ ಆ ಮಗು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡೋದಿಲ್ಲ, ಅಥವಾ ಮಗುವಿಗೆ ಮಾತು ತಡವಾಗಿ ಬರ್ಬೋದು, ಒಂದೇ ಕೆಲಸ ಮತ್ತೆ ಮತ್ತೆ ಮಾಡ್ಬೋದು, ಹೆಚ್ಚು ಶಬ್ದ, ಬೆಳಕು, ಜನಸಮೂಹ ಕಂಡ್ರೆ ಆ ಮಗು ಅಸಹನ ಪಡಬಹುದು, ತಮ್ಮದೇ ಲೋಕದಲ್ಲಿ ವಿವರಿಸುವಂತೆ ಕಾಣ್ತಾರೆ, ಭಾವನೆ ಹೇಳಿಕೊಳ್ಳೋದಿರಲು ವ್ಯಕ್ತಪಡಿಸೋದು ಕಷ್ಟ, ಕೆಲವರಿಗೆ ತುಂಬ ಕೋಪನೂ ಬರುತ್ತೆ. ಹಾಗಾಗಿ ಆಟಿಸಮ್ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಕೆಲವರು ಸ್ಪೆಕ್ಟ್ರಮ್ ಅಂತಾರೆ, ಅವರು ಓದ್ತಾರೆ, ಕೆಲಸನೂ ಮಾಡ್ತಾರೆ, ಆದರೆ ಇನ್ನು ಕೆಲವರಿಗೆ ಜೀವನ ಪೂರ್ತಿ ಸಪೋರ್ಟ್ ಬೇಕಾಗತ್ತೆ. ತಂದೆ ತಾಯಿ ಸಹಾಯ ಇಲ್ಲದೆ ಬದುಕೋದು ಕಷ್ಟ ಕಣ್ರಿ. ಇದಕ್ಕೆ ಕಾರಣ ಯಾವುದೇ ಸಿಂಗಲ್ ರೀಸನ್ ಇಲ್ಲ. ಆದರೆ ವೈದ್ಯಕೀಯ ಕ್ಷೇತ್ರ ಏನು ಹೇಳುತ್ತೆ ಅಂದರೆ, ಇದಕ್ಕೆ ಕಾರಣ ವಂಶವಾಹಿನಿ, ಜೆನೆಟಿಕ್ ಕಾರಣ ಅಂತ. ಬ್ರೈನ್ ಡೆವಲಪ್ಮೆಂಟ್ ಡಿಫರೆನ್ಸ್, ಕೆಲ ಬಯೋಲಾಜಿಕಲ್ ಫ್ಯಾಕ್ಟರ್ ಇವು ಸೇರಿದರೆ ಆಟಿಸಮ್. ಹಾಗಂತ ಆಟಿಸಮ್ ಜ್ವರದಂತೆ ಗುಣವಾಗೋದಿಲ್ಲ, ಆದರೆ ಥೆರಪಿ,
ಟ್ರೈನಿಂಗ್, ಸಪೋರ್ಟ್, ಸ್ಪೀಚ್ ಥೆರಪಿ, ಆಕ್ಯುಪರೇಷನ್ ಥೆರಪಿ ಕೊಡೋದ್ರಿಂದ ಇಂಪ್ರೂವ್ಮೆಂಟ್ ಆಗ್ಬೋದು. ಆದರೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಇದು ಸಂಪೂರ್ಣ ಗುಣ ಆಗೋದಿಲ್ಲ. ಸಮಾಜದಲ್ಲಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಕಾಯಿಲೆಗಿಂತ ಜನ ಅರ್ಥ ಮಾಡಿಕೊಳ್ಳದ ಮನೋಭಾವ ದೊಡ್ಡ ಸಮಸ್ಯೆ ಕಂಡ್ರಿ. ಅದಕ್ಕಾಗಿ ಅನೇಕ ತಂದೆ ತಾಯಿಗಳಿದಾರಲ್ಲ, ಅವರು ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಹಿಂದೆಟ್ಟು ಹಾಕ್ತಾರೆ. ಆಟಿಸಮ್ ಇರೋ ಮಕ್ಕಳಿಗೆ ಬೇರೆ ಗ್ರಹದವರು ಅಲ್ಲ, ಅವರು ಜಗತ್ತನ್ನು ನೋಡುವ ರೀತಿ ವಿಭಿನ್ನ ಅಷ್ಟೇ. ಅವರಿಗೆ ಹೆಚ್ಚು ಬೇಕಾಗಿರೋದು ಔಷಧಿ ಅಲ್ಲ, ಅರ್ಥ ಮಾಡಿಕೊಳ್ಳುವ ಮನಸ್ಸು. ನೀವೇನೆಂತಿನ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಇದರಿಂದ ಮತ್ತಷ್ಟು ಆಟಿಸಮ್ ಮಕ್ಕಳಿಗೆ ನೆರವಾಗಬಹುದು. ಲೈಕ್ ಮಾಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.